ಹಟಾವೋ ಕರ್ನಾಟಕ ಬಚಾವೋ ಶೇಮ್ ಶೇಮ್ ಗವರ್ನರ್ ಈ ಎಲ್ಲ ವಾಕ್ಯಗಳು ಇವತ್ತು ಕೇಳಿ ಬಂದದ್ದು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಕರೆದಂಥ ವಿಶೇಷ ಅಧಿವೇಶನದ ಸಂದರ್ಭದಲ್ಲಿ. ಈಗಾಗಲೇ ಕ್ಯಾಬಿನೆಟ್ ಸಿದ್ಧಪಡಿಸಿದಂಥ ಭಾಷಣವನ್ನು ಓದದೆ ರಾಜ್ಯಪಾಲರು ಕಲಾಪದಿಂದ ಹೊರನಡೆದರು. ಕೇವಲ ಎರಡು ಸಾಲಿನಲ್ಲಿ ಭಾಷಣವನ್ನು ಮುಗಿಸಿ ಹೊರಬಂದದ್ದು ಕಾಂಗ್ರೆಸ್ ನಾಯಕರಿಗೆ ಆ ಒಂದು ವಿಚಾರವನ್ನು ಸಹಿಸಿಕೊಳ್ಳೋಕ್ಕಾಗಲಿಲ್ಲ. ಗವರ್ನರ್ ನಡೆಯನ್ನ ಕಾಂಗ್ರೆಸ್ ನಾಯಕರು ಖಂಡಿಸ್ತಿದ್ದಾರೆ. ಯಾಕೆ ಗವರ್ನರ್ ಹೀಗೆಲ್ಲ ನಡ್ಕೊಂಡ್ರು, ಯಾಕೆ ಕ್ಯಾಬಿನೆಟ್ ಸಿದ್ಧಪಡಿಸಿದಂಥ ಭಾಷಣವನ್ನ ಗವರ್ನರ್ ಓದಲಿಲ್ಲ, ಇವತ್ತಿನ ಕಲಾಪದಲ್ಲಿ ಏನೇನೆಲ್ಲ ಆಯಿತು ಎಲ್ಲವನ್ನ ಹೇಳ್ತಾ ಹೋಗ್ತೀವಿ. ಇದು ಹೊತ್ತಿನ ವಿಶೇಷ ಗವರ್ನರ್ ವರ್ಸಸ್ ಗವರ್ನಮೆಂಟ್. ನಾನು ಸುಧಾ ಗೌಡ. ಜಿದ್ದಿಗೆ ಜಿದ್ದ ಜಿದ್ದಿ ಯುದ್ಧ ನೋಡೋಣ ನಾನೀನ ಬಾ. ಗವರ್ನರ್ ವರ್ಸಸ್ ಗವರ್ನಮೆಂಟ್ ವಾರ್. ಮನ್ರೇಗಾ ಹೆಸರನ್ನ ಬದಲಾವಣೆ ಮಾಡಿರುವುದನ್ನ ಖಂಡಿಸಿ ಅಧಿವೇಶನವನ್ನ ಕರೆಯಲಾಗಿತ್ತು. ಸರ್ಕಾರ ಕೊಟ್ಟಂತ ಭಾಷಣವನ್ನ ರಾಜ್ಯಪಾಲರು ಓದಲಿಲ್ಲ. ಒಂದೇ ಸಾಲು ಎರಡೇ ಮಾತಿಗೆ ಭಾಷಣ ಮುಕ್ತಾಯ ಆಯಿತು. ರಾಜ್ಯಪಾಲ ಗೆಹ್ಲೋಟ್ ಅವರ ನಡೆಗೆ ಕಾಂಗ್ರೆಸ್ ತೀವ್ರ ಮಟ್ಟದ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಗೆಹ್ಲೋಟ್ ಸದನ ಬಿಟ್ಟು ನಿರ್ಗಮಿಸಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ರಾಜ್ಯಪಾಲರ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ ಕೈ ನಾಯಕರು. ಸಂಪುಟದಲ್ಲಿ ತಯಾರಿಸಿದ ಭಾಷಣವನ್ನ ಓದುವುದಕ್ಕೆ ಪಟ್ಟು ಹಿಡಿದು ಅಧಿವೇಶನದಲ್ಲಿ ಕೈ ಕಮಲದ ನಡುವೆ ಭಾರಿ ಹೈಡ್ರಾಮವೇ ನಡೆದು ಹೋಯಿತು. कुल मिलाकर राज्य की आर्थिक, सामाजिक और भौतिक विकास की गति दोगुना करने के लिए मेरी सरकार पूरी तरह प्रतिबद्ध है. जय हिंद, जय कर्नाटक. ನೋಡಿ, ಕಲಾಪ ಇವತ್ತು ಆರಂಭ ಆಗೋಕ್ಕೂ ಮೊದಲು ರಾಜ್ಯಪಾಲರ ಭಾಷಣ ಇರುತ್ತೆ. ಕ್ಯಾಬಿನೆಟ್ ಒಂದು ಭಾಷಣವನ್ನು ಸಿದ್ಧಪಡಿಸಿರುತ್ತೆ. ಅದನ್ನ ರಾಜ್ಯಪಾಲರು ಇವತ್ತು ಓದಬೇಕಾಗಿತ್ತು. ಓದಿ ಕಾಂಗ್ರೆಸ್ ಸರ್ಕಾರ ಈ ಒಂದು ನರೇಗಾ ಯೋಜನೆಯನ್ನ ಯಾಕೆ ಹೆಸರು ಬದಲಾವಣೆ ಮಾಡಿತು ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನ ವಿರೋಧಿಸಬೇಕು. ಜೊತೆಗೆ ಮಹಾತ್ಮ ಗಾಂಧೀಜಿಯವರು ನರೇಗಾ ಯೋಜನೆಯನ್ನು ಯಾತಕ್ಕೋಸ್ಕರ ತಂದ್ರು ಅನ್ನೋದರ ವಿವರಣೆ ಅದರಲ್ಲಿತ್ತು. ಆದರೆ ಈ
ಒಂದು ಭಾಷಣವನ್ನ ಓದದೆ ಆ ಒಂದು ಭಾಷಣದಲ್ಲಿ ಏನಿದೆ ಅನ್ನೋದನ್ನು ಗಮನಿಸದೆ ಹೋದ್ರಾ, ಅಥವಾ ರಾಜ್ಯಪಾಲರು ಅದ್ರ ಕಡೆ ಗಮನನೇ ಕೊಡ್ಲಿಲ್ವಾ? ಕೇವಲ 2 ಮಾತಿನಲ್ಲಿ ಭಾಷಣವನ್ನ ಮುಗಿಸಿ ಅಲ್ಲಿಂದ ಹೊರಟಿದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆಗಳು ಉದ್ಭವಿಸಿದೆ. ನೋಡಿ, ನಾವು ಕಲಾಪದಲ್ಲಿ ಗಮನಿಸಬಹುದು, ಬರ್ತಾರೆ, ಕೂತ್ಕೊಳ್ತಾರೆ, ಸದನಕ್ಕೊಂದು ನಮಸ್ಕಾರ ಮಾಡ್ತಾರೆ, ಕಲಾಪಕ್ಕೆ ನಮಸ್ಕಾರ ಮಾಡಿ 2 ಲೈನಲ್ಲಿ ಭಾಷಣ ಮಾಡಿ ಅಲ್ಲಿಂದ ಎದ್ದು ಹೊರಡ್ತಾರೆ. ಎದ್ದು ಹೋಗುವಾಗ ಕಾಂಗ್ರೆಸ್ ನಾಯಕರು ಅವರನ್ನ ಅಡ್ಡ ಹಾಕ್ತಾರೆ, ತಡೆದು ನಿಲ್ಲಿಸೋಕೆ ಪ್ರಯತ್ನ ಪಡ್ತಾರೆ. ಅಲ್ಲಿ BK ಹರಿಪ್ರಸಾದ್ ಅವರು ಅಡ್ಡ ಬರ್ತಾರೆ. ಆ ಹಿಂದೆ ಅಲ್ಲಿ ಅವರು ಯಾರೋ ಅವ್ರ ಬಟ್ಟೆ ಎಳೆಯೋ ಪ್ರಯತ್ನ ಆಗುತ್ತೆ. ಎಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೂಡ ರಾಜ್ಯಪಾಲರು ಕ್ಯಾರೆ ಅನ್ನದೆ ಅಲ್ಲಿಂದ ಹೊರಗಡೆ ಹೋಗಿ ಕಾರ್ ಹತ್ತಿ ಹೊರಟೇ ಬಿಡ್ತಾರೆ. ರಾಜ್ಯಪಾಲರ ಈ ನಡೆ ಎಷ್ಟು ಮಟ್ಟಿಗೆ ಸರಿ? ಹಾಗಿದ್ರೆ ಕಾಂಗ್ರೆಸ್ ಸರ್ಕಾರ ಇವತ್ತು ವಿಶೇಷ ಅಧಿವೇಶನ ಕರೆದಿರೋದು ಯಾತಕ್ಕೋಸ್ಕರ? ಅದರ ಬಗ್ಗೆ ಒಂದು ಸ್ವಲ್ಪವೂ ಮಾತನಾಡದೆ ರಾಜ್ಯಪಾಲರು ಹೋಗಿದ್ದು ಎಷ್ಟು ಮಟ್ಟಿಗೆ ಸರಿ? ಸಹಜ ಅಲ್ವಾ? ಯಾವುದೇ ಒಂದು ಪಕ್ಷ ಆ ಒಂದು ಜಾಗದಲ್ಲಿದ್ದಾಗ, ಸರ್ಕಾರ ಇದ್ದಂಥ ಜಾಗದಲ್ಲಿದ್ದಾಗ ರಾಜ್ಯಪಾಲರ ನಡೆಯನ್ನ ಖಂಡಿಸೋದು ಸಹಜ. ಗೆಹ್ಲೋಟ್ ಕಲಾಪದಿಂದ ಹೊರ ನಡೆಯದಂತೆ ಕಾಂಗ್ರೆಸ್ ನಾಯಕರು ಅಡ್ಡಪಡಿಸ್ತಾರೆ. ಅಧಿವೇಶನದಲ್ಲೇ ಕಾಂಗ್ರೆಸ್ ಬಿಜೆಪಿ ನಾಯಕರು ತಳ್ಳಾಡ್ಕೊಳ್ತಾರೆ, ಒಬ್ರಿಗೊಬ್ರು ನೂಕಾಡ್ತಾರೆ. ಬಟ್ಟೆ ಹರ್ಕೊಂಡು ನಾಯಕರು ತಳ್ಳಾಡ್ಕೊಂಡಿದ್ದಾರೆ. ಒಬ್ರನ್ನ ಅವ್ರು ಹೋಗಕ್ ಬಿಟ್ರೆ ಇನ್ನೊಬ್ರು ಅವರನ್ನು ಹೋಗಕ್ ಬಿಡಬಾರದು ಅಂತೇಳಿ ಕಾಂಗ್ರೆಸ್ ಹಾಗೆ ಬಿಜೆಪಿ ನಾಯಕರೇ ಅಲ್ಲಿ ತಳ್ಳಾಡ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ರಾಜ್ಯಪಾಲರನ್ನ ಅಡ್ಡ ಹಾಕಿದ್ದಾರೆ. ಡೋರ್ನಿಂದ ಹೊರಗಡೆಯಿಂದಲೇ ಬಂದು BK ಹರಿಪ್ರಸಾದ್ ಅವರು ಅವರನ್ನ ಭಾಷಣ ಮಾಡಿ ನೀವು ಅಂತೇಳಿ ಅಡ್ಡ ಹಾಕ್ತಾರೆ. ಕಾಂಗ್ರೆಸ್ ನಾಯಕರ ವರ್ತನೆಗೆ ಬಿಜೆಪಿ ನಾಯಕರು ಕೆಂಡ ಕಾರ್ತಾರೆ. ನೀವು ಗೂಂಡಾ ವರ್ತನೆ ತೋರ್ತಿದ್ದೀರಾ. ರಾಜ್ಯಪಾಲರ ನಡೆಗೆ ತೀವ್ರ ಕೆಂಡವಾಗ್ತಾರೆ ಕಾಂಗ್ರೆಸ್ಸಿಗರು. ಏನ್ ನೀವು ನಮ್ಮ ಭಾಷಣವನ್ನ ಸ್ವಲ್ಪವೂ ಓದದೆ 2 ಲೈನಲ್ಲಿ ಮುಗಿಸಿ ಹೋಗ್ತಿದ್ದೀರಲ್ಲ, ಯಾಕೆ? ಮಾಡಿ ಭಾಷಣ ಮಾಡದೆ ಹೋಗದೆ ಇದ್ರೆ ಸರಿಯಾಗೋದಿಲ್ಲ. ನೀವು ಮಾಡಿದಂಥ ಅಪಮಾನ, ಕರ್ನಾಟಕಕ್ಕೆ ಮಾಡೋದು ಅವಮಾನ, ಸಂವಿಧಾನಕ್ಕೆ ಮಾಡಿರೋದು ಅವಮಾನ ಅಂತೇಳಿ ಪಾಪ ಕಾಂಗ್ರೆಸ್ ನಾಯಕರು ಬೇಡ್ಕೊಳ್ತಾರೆ, ರಿಕ್ವೆಸ್ಟ್ ಮಾಡ್ಕೊಳ್ತಾರೆ, ಕನ್ವಿನ್ಸ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. CM ಗೆಹ್ಲೋಟ್, ರಾಜ್ಯಪಾಲ ಗೆಹ್ಲೋಟ್ ಅವರು ಕಾರಿನವರೆಗೂ ಕೂಡ ಹೋಗ್ತಾರೆ ಜೊತೆಯಲ್ಲಿ. ಅಲ್ಲಿಗೆ ಹೋಗೋವರೆಗೂ ಕನ್ವಿನ್ಸ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಬಟ್ ರಾಜ್ಯಪಾಲರಿಂದ ಯಾವುದೇ ರಿಯಾಕ್ಷನ್ ಬರಲ್ಲ. ಏನಿದು ಕಾಂಗ್ರೆಸ್ ನಡೆ? ಹಾಗಿದ್ರೆ ಕಾಂಗ್ರೆಸ್ ಕಲಾಪದಲ್ಲಿ ರಾಜ್ಯಪಾಲರ ನಡೆ ಏನು? ಹಾಗಿದ್ರೆ ಏನ್ ಸಂದೇಶ ಕೊಟ್ಟರು ಈ ಕಲಾಪದಲ್ಲಿ ರಾಜ್ಯಪಾಲರ ಈ ನಡೆ ಇದೆಯಲ್ಲ, ಏನ್ ಸಂದೇಶ ಕೊಡ್ತಿದೆ ಹೊರಗಿನ ಜನಕ್ಕೆ, ಕರ್ನಾಟಕದ ಪ್ರಜೆಗಳಿಗೆ ಏನ್ ಸಂದೇಶ ಕೊಟ್ಟರು? ಹಾಗಿದ್ರೆ ನೋಡಿ, ಒಂದು ಕಡೆ ಹರಿಪ್ರಸಾದ್ ಅವರ ಬಟ್ಟೆ ಹರಿದೋಗಿದೆ ಬ್ಯಾಕ್ ಸೈಡ್. ಪಾಪ ಅವರು ಆ ಕಡೆ ಡೋರಿಂದ ಬಂದು ರಾಜ್ಯಪಾಲರನ್ನ ತಡೆಯೋ ಪ್ರಯತ್ನ ಮಾಡ್ತಾರೆ. ಅಲ್ಲಿ ಒಂದಷ್ಟು ಸೆಕ್ಯೂರಿಟಿ ಗಾರ್ಡ್ಗಳು ಕೂಡ ಅವ್ರನ್ನ ತಡೆಯೋ ಪ್ರಯತ್ನ ಮಾಡ್ತಾರೆ. ಅವ್ರನ್ನ ಹೊರಗೆ ಕರ್ಕೊಂಡು ಹೋಗ್ಲಿಕ್ಕೆ ರಾಜ್ಯಪಾಲರ ಸೆಕ್ಯೂರಿಟಿ ಗಾರ್ಡ್ಸ್ ಇರ್ತಾರಲ್ಲ, ಅವ್ರನ್ನ ಕರ್ಕೊಂಡು ಹೋಗೋಕೆ ಪ್ರಯತ್ನ ಪಡ್ತಾರೆ. ಆ ಸಂದರ್ಭದಲ್ಲಿ ಹರಿಪ್ರಸಾದ್ ಅವರು ಆ ಕಡೆಯಿಂದ ಅಡ್ಡ ಬಂದು, ಹೆಂಗೆ ಹೋಗ್ತೀರಾ ನೀವು, ಭಾಷಣ ಮಾಡಿ ಹೋಗಿ, 2 ಲೈನಲ್ಲಿ ಮುಗಿಸ್ಬಿಟ್ಟು ಹೋಗ್ಬಿಟ್ರೆ ಹೆಂಗೆ ಅಂತೇಳಿ ಪಾಪ ಅವ್ರನ್ನ ತಡೆಯೋ ಪ್ರಯತ್ನ ಮಾಡ್ತಾರೆ. ಆ ತಡೆಯೋ ಬರದಲ್ಲಿ ಅವರ ಬಟ್ಟೆಯನ್ನ ಹಿಂದಿನಿಂದ ಯಾರೋ ಎಳಿತಾರೆ. ಅದು ಉದ್ದೇಶಪೂರ್ವಕವಾಗಿ ಎಳೆದ್ರೋ ಗೊತ್ತಿಲ್ಲ, ಅಥವಾ ಬೈ ಆಕ್ಸಿಡೆಂಟ್ಲಿ ಆಯ್ತೋ ಗೊತ್ತಿಲ್ಲ. ನೂಕಾಟ ತಳ್ಳಾಟದಲ್ಲಿ ಬಹುಶಃ ಅವ್ರ ಬಟ್ಟೆ ಹರಿದಿರ್ಬೋದು. ಯಾರು ಹರಿದಿರ್ತಾರೆ? ಇದು ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇರೋದು. ಗೆಹ್ಲೋಟ್ ಕಲಾಪದಿಂದ ಹೊರ ನಡೆಯದಂತೆ ಕಾಂಗ್ರೆಸ್ ನಾಯಕರು ಅಡ್ಡಿಪಡಿಸ್ತಾರೆ. ಅಧಿವೇಶನದಲ್ಲಿ ಕಾಂಗ್ರೆಸ್ ಬಿಜೆಪಿ ನಾಯಕರು ತಳ್ಳಾಡ್ಕೊಳ್ತಾರೆ, ಬಟ್ಟೆ ಹರ್ಕೊಳ್ತಾರೆ. ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ನಡೆಗೆ ಕಾಂಗ್ರೆಸ್ ಕಿಡಿಕಾರ್ತಾ ಇದೆ. ಕೇವಲ 30 ಸೆಕೆಂಡ್ಗಳ ಭಾಷಣಕ್ಕೆ ಕಾಂಗ್ರೆಸ್ ಸಿಡಿಮಿಡಿಯಾಗಿರುವುದು. ಸುದೀರ್ಘ ಪುಟಗಳ ಭಾಷಣವನ್ನ ಕ್ಯಾಬಿನೆಟ್ ಸಿದ್ಧಪಡಿಸಿತ್ತು. ಆದರೆ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡಿದ್ರು ಅನ್ನೋದು ಇವತ್ತಿನ ಒಂದು ಕಾಂಗ್ರೆಸ್ ನಾಯಕರ ಆಕ್ರೋಶ. ಭಾಷಣದಲ್ಲಿ ರಾಜ್ಯದ ಒಂದು ನಿರ್ಣಯ ಏನಿತ್ತು, ಕೊಟ್ಟ ಪ್ರತಿಯನ್ನು ಓದದೆ ಭಾಷಣ ಮುಗಿಸಿದಕ್ಕೆ ಕಾಂಗ್ರೆಸ್ ನಾಯಕರು ಕೆಂಡಾದ್ರು. ಕೇವಲ 30 ಸೆಕೆಂಡ್ಗಳ ಭಾಷಣ ಮಾಡಿದ್ರೆ ಕಾಂಗ್ರೆಸ್ ನಾಯಕರಿಗೆ ಸಿಟ್ಟು ಬರದೇ ಇರುತ್ತಾ? ಭಾಷಣದಲ್ಲಿ ರಾಜ್ಯದ ನಿರ್ಣಯ ನಿಲುವುಗಳಿದ್ವು, ಅದನ್ನು ಓದಬೇಕಾಗಿತ್ತಲ್ವಾ? ಅದು ಸಂಪ್ರದಾಯ ಅಲ್ವಾ? ಕೊಟ್ಟ ಪ್ರತಿಯನ್ನು ಓದದೆ ಭಾಷಣ ಮುಗಿಸಿದಕ್ಕೆ ಕಾಂಗ್ರೆಸ್ ನಾಯಕರು ಕೆಂಡುವಾದ್ರು. ರಾಜ್ಯಪಾಲ ಗೆಹ್ಲೋಟ್ ಅವರಿಂದ ನಮಗೆ ಅವಮಾನ ಆಯಿತು. ರಾಜ್ಯಪಾಲರು ಹಾಗೂ ಬಿಜೆಪಿ ನಾಯಕರ ವಿರುದ್ಧ ಕಾಂಗ್ರೆಸ್ ನಾಯಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಬಿಜೆಪಿ ನಾಯಕರು ರಾಜ್ಯಪಾಲರ ನಡೆಯನ್ನು ಸಮರ್ಥಿಸಿಕೊಳ್ತಿದ್ದಾರೆ, ಅವ್ರು ಮಾಡಿದ್ದು ಸರಿ ಅಂಥೇಳಿ. ಓದ್ದೇನೆ ಅವರೇ ತಯಾರು ಮಾಡಿದಂತ ಒಂದು ಪ್ಯಾರಾ ಭಾಷಣವನ್ನು ಓದಿ
ಸಂವಿಧಾನದ ವಿಧಿಗಳಿಗೆ ವಿರೋಧ ಮಾಡಿದ್ದಾರೆ, ಉಲ್ಲಂಘನೆ ಮಾಡಿದ್ದಾರೆ. 176, 163 ಇಟ್ಸ್ ವೆರಿ ವೆರಿ ಕ್ಲಿಯರ್. ಈ ಶಲ್ राज्य he or she shall read the speech prepared by the cabinet of the government. ಇದು ಇರ್ತಕ್ಕಂಥ ವಾಸ್ತವ ಪರಿಸ್ಥಿತಿ. ಇದು ಸಂವಿಧಾನದ ಉಲ್ಲಂಘನೆ ಆಗಿದೆ. ಮತ್ತೆ ಜನ ಪ್ರತಿನಿಧಿಗಳ ಸಭೆಗೆ ಅವಮಾನ ಓದ್ದೇನೆ ಅವರೇ ತಯಾರು ಮಾಡಿದಂತ ಒಂದು ಇವತ್ತು ಸಂವಿಧಾನಕ್ಕೆ ಅವಮಾನ ಮಾಡಿದ್ದಾರೆ. ಶೇಮ್ ಶೇಮ್ ಗವರ್ನರ್, ಶೇಮ್ ಶೇಮ್ ಗವರ್ನರ್, ಶೇಮ್ ಶೇಮ್ ಗವರ್ನರ್. ಸಂವಿಧಾನಕ್ಕೆ ನೀವು ಅವಮಾನ ಮಾಡಿದ್ದೀರಾ. ನೋವಿನಿಂದ ಹೇಳ್ತಿದ್ದೀನಿ, ಗವರ್ನರ್ ಮೇಲೆ ನನಗೆ ಅಪಾರವಾದ ಗೌರವ ಇದೆ. ಸ್ಟಿಲ್ ಆಸ್ ಎ ಪೇನ್, ಗವರ್ನರ್ ಹಟಾವ್ कर्नाटक बचाओ, गवर्नर हटाओ कर्नाटक बचाओ, गवर्नर हटाओ कर्नाटक बचाओ. जय कर्नाटक माते. ಇವತ್ತೇನು ಜಾಯಿಂಟ್ ಸೆಷನ್ ಇತ್ತು, ಗವರ್ನರ್ ಅವರು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅವರು ಕೊಟ್ಟಿರ್ತಕ್ಕಂಥ ಭಾಷಣವನ್ನ ಓದ್ದೆ, NDA BJP ಅವರು ಕೊಟ್ಟಿರೋ 4 ಲೈನ್ ಓದಿ ಅವ್ರು ಹೊರಡ್ತಾ ಇದ್ರು. ನಾವು ಗವರ್ನರ್ ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ವಿ, ಸರ್ ಕಂಪ್ಲೀಟ್ ಮಾಡಿ ಸರ್ ಸ್ಪೀಚ್ ಅಂತ. ಅವಾಗ ನಮ್ಮ BK ಹರಿಪ್ರಸಾದ್ ಸಾಹೇಬ್ರು ಗವರ್ನರ್ನ ಮನವಿ ಮಾಡ್ತಿದ್ರೆ, ಬಿಜೆಪಿಯ ಗೂಂಡಾಗಳು, ಬಿಜೆಪಿಯ ರೌಡಿಗಳು, ಬಿಜೆಪಿಯ ರೋಡ್ ರೋಮಿಯೋಗಳು ನಮ್ಮ ಹರಿಪ್ರಸಾದ್ ಸಾಹೇಬ್ರ ಬಟ್ಟೆಯನ್ನ ಹಿಂದೆಯಿಂದ ಹರಿದಿದ್ದಾರೆ. ಯಾಕೆಂದ್ರೆ ಫ್ರಂಟ್ ಇಂದ ಫೇಸ್ ಮಾಡೋ ದಮ್ಮು, ತಾಕತ್ತು, ಧೈರ್ಯ ಬಿಜೆಪಿ. ನೋಡಿ, ಇದೀಗ ರಾಜ್ಯಪಾಲರ ನಡೆಗೆ ಕಾಂಗ್ರೆಸ್ ನಾಯಕರು ಕಿಡಿಕಾರ್ತಿದ್ದಾರೆ. ಕರ್ನಾಟಕ ಬಚಾವೋ, ರಾಜ್ಯಪಾಲರು ಗೆಹ್ಲೋಟ್ ಅಂಥೇಳಿ ಇದೀಗ ಅವರು ಕಿಡಿಕಾರ್ತಿದ್ದಾರೆ. ಜೊತೆಗೆ ಶೇಮ್ ಶೇಮ್ ಗವರ್ನರ್, ಶೇಮ್ ಶೇಮ್ ಅಂಥೇಳಿ ಅವರು ಕೂಡ, ಯಾರು ಪ್ರದೀಪ್ ಈಶ್ವರ್ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅದರ ಜೊತೆಗೆ ನಾವು ಇನ್ನೊಂದು ವಿಚಾರ ಇಲ್ಲಿ ಗಮನಿಸಬೇಕು. ರಾಜ್ಯಪಾಲರನ್ನು ಜನರು ಆಯ್ಕೆ ಮಾಡೋದಿಲ್ಲ ನಿಜ, ಆದರೆ ಕೇಂದ್ರ ಸರ್ಕಾರದ ಸಲಹೆಯ ಮೇರೆಗೆ ಅವರನ್ನು ಆಯ್ಕೆ ಮಾಡೋದು. ಸೊ ಹಾಗಾಗಿ ಇವತ್ತಿನ ಈ ನಡೆ ಏನಿದೆ, ಇದು ಕೇಂದ್ರದ ಕೈಗೊಂಬೆಯಾಗಿ ರಾಜ್ಯಪಾಲರು ಕೆಲಸ ಮಾಡ್ತಿದ್ದಾರಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಇಲ್ಲಿ ನಾವು ಕೇಳಬೇಕಾಗತ್ತೆ. ಯಾಕಂತಂದರೆ ಸಂವಿಧಾನದ ಪ್ರಕಾರ ರಾಜ್ಯಪಾಲರು ರಾಜಕೀಯದಿಂದ ದೂರ ಇರಬೇಕು. ಅದಕ್ಕಾಗಿ ಬೇರೆ ರಾಜ್ಯದವರನ್ನು ಇನ್ನೊಂದು ರಾಜ್ಯಕ್ಕೆ ರಾಜ್ಯಪಾಲರನ್ನಾಗಿ ನೇಮಕ ಮಾಡೋದು, ಪಾರ್ಶಾಲಿಟಿ ಮಾಡಬಾರ್ದು ಅನ್ನೋ ಕಾರಣಕ್ಕೆ. ಸೊ ಈ ಒಂದು ನಿರ್ಧಾರದಿಂದ ರಾಜ್ಯಪಾಲರು ರಾಜ್ಯ ಸರ್ಕಾರದ ಈ ವಿಶೇಷ ಅಧಿವೇಶನವನ್ನು ಯಾತಕ್ಕೋಸ್ಕರ ಕರೆದಿದ್ದಾರೆ, ಆ ವಿಚಾರದಲ್ಲಿ ನಾನು ಮೂಗು ತೂರಿಸಬಾರದು ಅನ್ನೋ ವಿವೇಚನೆಯಿಂದ ರಾಜ್ಯಪಾಲರು ಭಾಷಣವನ್ನು ಕೇವಲ 2 ನಿಮಿಷಕ್ಕೆ ಸೀಮಿತಗೊಳಿಸಿದ್ರಾ ಅನ್ನುವಂಥ ಒಂದು ಅನುಮಾನ ಕೂಡ ಇಲ್ಲಿ ಕಾಡುತ್ತೆ. ಸೊ ಯಾಕೆ ಅಂತಂದರೆ, ಇದು ಕೇಂದ್ರ ಸರ್ಕಾರದ ವಿರುದ್ಧ ನಡೀತಾ ಇರುವಂಥ ಒಂದು ಹೋರಾಟ, ಅದು ರಾಜ್ಯ ಸರ್ಕಾರದ್ದು. ಈ ಸಂದರ್ಭದಲ್ಲಿ ರಾಜ್ಯಪಾಲರು ರಾಜ್ಯ ಸರ್ಕಾರದ ನಡೆ ಯಾವುದು, ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡೋದು, ಅದು ನರೇಗಾ ಯೋಜನೆಯ ಹೆಸರು ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಾಗಾಗಿ ರಾಜ್ಯಪಾಲರು ಕೇಂದ್ರದ ನಾಯಕರು ಹೇಳಿದ ಹಾಗೆ ಕೇಳಬೇಕಾಗಿ ಬಂತ. ಕೇಂದ್ರ ಸಚಿವ ಸಂಪುಟದ ಸಲಹೆಯ ಮೇರೆಗೆ ರಾಜ್ಯಪಾಲರನ್ನು ನೇಮಕ ಮಾಡಿರೋದ್ರಿಂದಾಗಿ ಅವರ ಒಂದು ನಿರ್ಧಾರಕ್ಕೆ ರಾಜ್ಯಪಾಲರು ಓಕೆ ಅನ್ಬೇಕಾ, ಈ ಥರದ ಒಂದಷ್ಟು ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗುತ್ತೆ. ಸೊ ಹಾಗಾಗಿ ಸಂವಿಧಾನದ ಪ್ರಕಾರ ನೋಡೋದಾದರೆ ರಾಜ್ಯದ ರಾಜಕೀಯದಲ್ಲಿ ರಾಜ್ಯಪಾಲರು ಮೂಗು ತೋರಿಸೋ ಹಾಗಿಲ್ಲ. ಸೊ ಈ ವಿಚಾರವನ್ನು ಮುಂದಿಟ್ಕೊಂಡು BJP ನಾಯಕರು ರಾಜ್ಯಪಾಲರ ನಡೆಯನ್ನು ಸಮರ್ಥನೆ ಮಾಡಿಕೊಳ್ತಿದ್ದಾರೆ.